ಎಲ್ಲರಿಗೂ ನಮಸ್ಕಾರ. ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನನ್ನು ತಕ್ಷಣವೇ ಪಡೆಯಿರಿ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 8ನೆಯ ಭಾಗ. ಹಿಂದಿನ ಸಂಚಿಕೆಯಲ್ಲಿ ನಾವು ವೇದ್ಯ ಹೇಗೆ ಮನೆಯವರ ಮನಸ್ಸನ್ನು ಗೆದ್ದುಕೊಂಡಳು ಎಂಬುದನ್ನು ನೋಡಿದ್ದೇವೆ. ಹಾಗೂ ಉಪಾಯದಿಂದ ಮೋಕ್ಷ್ ಹೇಗೆ ತನ್ನ ಮಾತನ್ನು ಕೇಳುವಂತೆ ಮಾಡಿಕೊಂಡಳು ಎಂಬುದನ್ನು ತಿಳಿದೆವು. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಎಂಬುದನ್ನು ನೋಡೋಣ. ನಾನಿನ್ನು ಹೊರಡ್ತೇನೆ ಎಂದು ಹೇಳಿ ಹೋಗುತ್ತಿದ್ದ ವೇದ್ಯಾಳ ಕೈ ಹಿಡಿದು ಎಳೆದನು ಮೋಕ್ಷ್. ವೇದ್ಯ ಅವನತ್ತ ಕೆಂಗಣ್ಣಿನಿಂದ ನೋಡಿ, ಮಿಸ್ಟರ್ ಮೋಕ್ಷ್, ಬೀದಿಯಲ್ಲಿ ಏನಿದು ನಿಮ್ಮ ಬಿಹೇವಿಯರ್? ಕೈ ಬಿಡಿ ಮೋಕ್ಷ್, ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ತಾರೆ? ಗಾಬರಿಯಿಂದ ಅತ್ತಿತ್ತ ನೋಡುತ್ತಾ ಹೇಳಿದಳು ವೇದ್ಯ. ಯಾರು ಏನಂದ್ಕೊಂಡ್ರೂ ನಾನು ಕೇರ್ ಮಾಡೋದಿಲ್ಲ. ಐ ಡೋಂಟ್ ಕೇರ್. ನೀನೀಗ ಉತ್ತರ ಹೇಳಲೇಬೇಕು ವೇದ್ಯ. ಯಾರು ನೀನು ಎಂದನು ಮೋಕ್ಷ್ ಹಠ ಬಿಡದವನಂತೆ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ಯಾರು ನೀನು ಅಂದರೆ ಏನಂತ ಹೇಳಲಿ ನಾನು? ನೀನು ಹೆಂಡತಿ ಕಾಣೋ ಮಾರಯ್ಯ. ಈಗ ಸುಮ್ಮನೆ ಕೈ ಬಿಟ್ಟರೆ ಸರಿ, ಇಲ್ಲಾಂದರೆ ಬ್ಯಾಗಲ್ಲೇ ಹೊಡೆದಾಕ್ಬಿಡ್ತೀನಿ ಎಂದಳು ವೇದ್ಯ ಸಿಡಿಮಿಡಿಗುಟ್ಟುತ್ತಾ. ನನ್ನ ಹೆಂಡತಿಯಲ್ಲ, ದೊಡ್ಡ ರಾಕ್ಷಸಿ ನೀನು. ನಿನ್ನ ಬಿಹೇವಿಯರ್ ನೋಡ್ತಿದ್ರೆ ಹಾಗೇ ಇದೆ. ರಾತ್ರಿ ನೋಡಿದ್ರೆ ಟಿ ವಿ ರಿಮೋಟಲ್ಲಿ ನನ್ನನ್ನು ಮರ್ಡರ್ ಮಾಡೋ ಪ್ರಯತ್ನ ಮಾಡಿದೆ. ಈಗ ನೋಡಿದ್ರೆ ಬ್ಯಾಗ್ನಲ್ಲಿ ಹೊಡಿತೀನಿ ಅಂತಿದೀಯಾ? ಹೋಗಿ ನೀನು ಕಟ್ಕೊಂಡಲ್ಲ, ನನ್ನ ಕರ್ಮ. ಅದೆಲ್ಲಿಂದ ಗಂಟು ಬಿದ್ದಿಯೋ ನೀನು ನನಗೆ, ರಾಕ್ಷಸಿ. ತಲೆ ಚಚ್ಚಿಕೊಂಡನು ಮೋಕ್ಷ್. ಕರ್ಮ ಧರ್ಮ ಎಲ್ಲ ನನಗೆ ಗೊತ್ತಿಲ್ಲ ಗುರು. ಸಂಜೆಗೆ ಬಂದು ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ, ಬಂದು ಪಿಕಪ್ ಮಾಡಿ ಅಷ್ಟೇ, ಆಜ್ಞೆ ಹೊರಡಿಸುವವಳಂತೆ ಹೇಳಿದಳು ವೇದ್ಯ. ಆಗಲ್ಲ ಹೋಗೆ ಎಂದನವನು ಕೋಪದಲ್ಲಿ. ನನಗೇನೂ ಲಾಸ್ ಇಲ್ಲ ಬಾಸ್. ನಿಜ ತಿಳ್ಕೋಬೇಕು ಅಂತಿದ್ರೆ ಬಂದು ಪಿಕಪ್ ಮಾಡಿ, ಬೇಡ ಅಂದರೆ ಬೇಡ, ಬಿಟ್ಬಿಡಿ. ನನಗೇನೂ ಇಲ್ಲ. ಸರಿ, ನಾನು ಹೊರಡ್ತೀನಿ, ಬಾಯ್ ಎಂದು ಹೇಳಿ ಹೋಗುವವಳನ್ನು ತಡೆಯಿತು ವೇದ್ಯ ಎಂಬ ಜೋರಾದ ಕೂಗು. ವೇದ್ಯಾಳನ್ನು ಕೂಗುತ್ತಾ ಬಂದ ಅಧೀರ ಓಡೋಡಿ ಬಂದು ಅವಳನ್ನು ಅಪ್ಪಿಕೊಂಡಳು. ಏನೇ ವೇದ್, ನಿನ್ನೆಯಷ್ಟೇ ಫಸ್ಟ್ ನೈಟ್ ಮುಗಿಸಿ ಇವತ್ತೇ ಕಾಲೇಜಿಗೆ ಬಂದುಬಿಟ್ಟಿದೀಯಾ? ಬುದ್ಧಿ ಇಲ್ವಾ ನಿಂಗೆ ಎಂದಳು ದೊಡ್ಡ ದನಿಯಲ್ಲಿ. ಅವಳ ದನಿ 4 ದಿಕ್ಕುಗಳಲ್ಲಿಯೂ ಪಸರಿಸಿತು. ಎಲ್ಲರೂ ಅವರತ್ತಲೇ ವಿಚಿತ್ರವಾಗಿ ನೋಡಿದರು. ಮೋಕ್ಷ್ ನಾಚಿಕೆಯಿಂದ ಹಣೆಯುಜ್ಜಿಕೊಂಡು ತಲೆ ತಗ್ಗಿಸಿದ. ಬೇಡ ಎಂದರೂ ಅವನಿಗೆ ನಗು ಉಕ್ಕಿ ಬಂತು. ಕಂಟ್ರೋಲ್ ಮಾಡಿಕೊಂಡು ನಿಂತ. ಅಧೀರ, ನೀನು ಹುಟ್ಟಿದಾಗಲೇ ಮೈಕ್ ನುಂಗಿರೋಳು ಅಂತ ನನಗೆ ಗೊತ್ತು ತಾಯಿ. ಆದರೆ ಇದು ನನ್ನ ಪ್ರೈವೇಟ್ ವಿಷಯ. ಸ್ವಲ್ಪ ಮೆಲ್ಲಗೆ ಮಾತಾಡೆ. ಪಬ್ಲಿಕ್ಕಲ್ಲಿ ನನ್ನ ಮರ್ಯಾದೆ ತೆಗಿಬೇಡ. ಕೋಪವನ್ನು ಅದುಮಿಟ್ಟುಕೊಂಡು ಮೆಲ್ಲಗೆ ಹೇಳಿದಳು ವೇದ್ಯ. ಓಹ್ ಹೌದಲ್ಲ, ಸಾರಿ, ಫಸ್ಟ್ ನೈಟ್ ಬಗ್ಗೆ ಹೀಗೆಲ್ಲ ಜೋರಾಗಿ ಹೇಳಬಾರ್ದಲ್ಲ ಎಂದು ಅಧೀರ ಹೇಳಿದ್ದು ಕೂಡ ಸೂರು ಕಿತ್ತು ಹೋಗುವಂತೆಯೇ. ತಲೆ ಚಚ್ಚಿಕೊಂಡಳು ವೇದ್ಯ. ಸಾರಿ ವೇದ್, ಮೆಲ್ಲಗೆ ಮಾತಾಡ್ತೀನಿ ಎಂದು ಅಧೀರ ಎಷ್ಟೇ ಮೆಲ್ಲಗೆ ಹೇಳಿದರೂ ಅವಳ ದನಿ 4 ದಿಕ್ಕುಗಳಲ್ಲಿಯೂ ಪಸರಿಸುವಂತಿತ್ತು. ವೇದ್ಯ ಮೋಕ್ಷ್ ಇಬ್ಬರೂ ಮುಖ ನೋಡಿಕೊಂಡರು. ನಗುತ್ತಾ ನಿಂತಿರುವ ಮೋಕ್ಷನನ್ನು ಕಂಡು ರೇಗಿತು ವೇದ್ಯಾಳಿಗೆ. ಏನ್ರಿ ಹಂಗೆ ಹಿಹಿ ಅಂತ ಕಿಸಿತಿದ್ದೀರಾ? ಗೆಳತಿಯ ಮೇಲಿನ ಕೋಪ ತಿರುಗಿದ್ದು ಮೋಕ್ಷನ ಕಡೆಗೆ. ಅಷ್ಟು ಹೊತ್ತಿನವರೆಗೂ ಮೋಕ್ಷನನ್ನು ಗಮನಿಸದ ಅಧೀರ ಈಗ ತಟ್ಟನೆ ಅವನತ್ತ ತಿರುಗಿ, ಹಾಯ್ ಬಾವಾ, ಸಾರಿ ನಿಮ್ಮನ್ನು ಗಮನಿಸಲೇ ಇಲ್ಲ. ಮದುವೆ ದಿನ ನಿಮ್ಮ ಜೊತೆಗೆ ಮಾತನಾಡೋಕ್ಕೆ ಆಗಲೇ ಇಲ್ಲ ಭವ. ಹ್ಯಾಪಿ ಮ್ಯಾರಿಡ್ ಲೈಫ್, ಬಿಲೇಟೆಡ್ ವಿಶಸ್. ನಮ್ಮ ಹುಡುಗಿ ಓಕೆ ಅಲ್ವಾ? ನಿನ್ನೆ ರಾತ್ರಿಯ ನಂತರವೂ ನೀವು ಚೆನ್ನಾಗಿದ್ದೀರಿ ಅಲ್ವಾ? ಅಲ್ಲ, ಯಾಕೆ ಕೇಳಿದೆ ಅಂದರೆ ನಮ್ಮ ವೇದ್ಯ ಸ್ವಲ್ಪ ರಗಡ್ ಹುಡುಗಿ. ನೋಡೋಕ್ಕೆ ಮಾತ್ರ ಕ್ಯೂಟಾಗಿ ಮುದ್ದಾಗಿದ್ದರೂ ಅವಳೊಳಗೊಬ್ಬಳು ರೌಡಿ ಇದ್ದಾಳೆ, ಅದಕ್ಕೆ ಕೇಳಿದೆ. ನಿಮ್ಮಿಬ್ಬರ ಮಧ್ಯೆ ಎಲ್ಲ ಓಕೆನೇ ಅಲ್ವಾ? ದೊಡ್ಡ ಮನುಷ್ಯಳಂತೆ ಎಲ್ಲವನ್ನೂ ಪಟಪಟನೆ ಕೇಳಿದಳು ಅಧೀರ. ಅವಳಷ್ಟೇ. ಅವಳ ಬಾಯಿಗೂ ಮನಸ್ಸಿಗೂ ನಡುವೆ ಫಿಲ್ಟರ್ ಇಲ್ಲ. ಎದುರಲ್ಲಿ ನಿಂತಿರುವವರು ಹೊಸಬರು ಹಳಬರು ಎನ್ನುವ ವ್ಯತ್ಯಾಸವೇ ಇಲ್ಲ ಅವಳಿಗೆ. ಮನಸ್ಸಿಗೆ ಬಂದದ್ದನ್ನು ನೇರವಾಗಿ ಕೇಳಿಬಿಡ್ತಾಳೆ.
ಅಧಿರಾಳ ಮಾತಿಗೆ ಕಿವಿಯಾಗಿದ್ದ ಮೋಕ್ಷ್ ಏನೋ ಹೇಳೋಕ್ಕೆ ಬಾಯಿ ತೆರೆಯುವಷ್ಟರಲ್ಲಿ ಮತ್ತೆ ಅವಳೇ ಮಧ್ಯೆ ಬಾಯಿ ಹಾಕಿದಳು. ಎಲ್ಲ ಓಕೆ ಅಂತ ನನಗೆ ಗೊತ್ತು ಬಿಡಿ, ಯಾಕಂದರೆ ನೀವೇನೂ ಕಮ್ಮಿ ಇಲ್ಲ. ನಮ್ಮ ಹುಡುಗಿ ಕ್ಯೂಟ್ ಆದರೆ ನೀವು ಸಖತ್ ಸ್ಮಾರ್ಟ್, ಹ್ಯಾಂಡ್ಸಮ್ ಮತ್ತು ಹಾರ್ಟ್ ಆಗಿದ್ದೀರಿ ನೋಡೋಕ್ಕೆ. ನಿಮ್ಮಿಬ್ರದ್ದು ವಂಡರ್ಫುಲ್ ಪೇರ್ ಅಂತ ನಾನು ಮದುವೆಗೆ ಮುಂಚೆನೇ ಅನಲೈಸ್ ಮಾಡಿದ್ದೆ. ಆದರೆ ಭಾವ, ಈಗಲೇ ಪಾಪು ಗೀಪು ಅಂತೆಲ್ಲ ಏನೂ ಪ್ಲ್ಯಾನ್ ಮಾಡಬೇಡಿ ಆಯಿತಾ? ನಮ್ಮ ವೇದದು ಸ್ಟಡೀಸ್ ಇನ್ನೂ ಬಾಕಿ ಇದೆ ಅಲ್ವಾ? ಸ್ಟಡೀಸ್ ಮುಗಿದ್ಮೇಲೆ ಬೇಕಿದ್ದರೆ ಪುಟ್ಟ ವೇದ್ಯಾನೋ ಅಥವಾ ಮೋಕ್ಷೋ ಬರ್ಬೋದು. ಅವಾಗೆಲ್ಲರೂ ಹ್ಯಾಪಿ. ಅಷ್ಟರವರೆಗೂ ನಿಮ್ಮ ಮ್ಯಾರಿಡ್ ಲೈಫ್ನ ಎಂಜಾಯ್ ಮಾಡಿ ಆಯಿತಾ? ಒಂದೂ ಗ್ಯಾಪ್ ಬಿಡದೆ ಒಂದೇ ಒಂದು ಬಾರಿ ಪಟಪಟನೆ ಮಾತನಾಡುತ್ತಿದ್ದರೆ ಮೋಕ್ಷನ ಕಿವಿಯಲ್ಲಿ ರಕ್ತ ಬರುವುದೊಂದೇ ಬಾಕಿ. ವೇದ್ಯಾಳಿಗೆ ಅವಳ ಮಾತು ಅಭ್ಯಾಸವಾಗಿದ್ದರಿಂದ ಸುಮ್ಮನೆ ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಳು, ಮೋಕ್ಷನ ಮುಖಭಾವವನ್ನು ನೋಡಿ ನಗುತ್ತಾ. ಅಯ್ಯೋ ಯಾರಪ್ಪ ಇದು ಟೇಪ್ ರೆಕಾರ್ಡರು? ನಾನಿನ್ನೂ ಅವಳನ್ನು ಹೆಂಡತಿ ಅಂತಾನೇ ಒಪ್ಕೊಂಡಿಲ್ಲ. ಆವಾಗಲೇ ಮಗು ಅದು ಇದು ಅಂತೆಲ್ಲ ಹೇಳ್ತಿದ್ದಾಳಲ್ಲ ಗುರು. ಅದು ಸರಿ ಬಿಡು, ವೇದ್ಯಾಳಂಥ ರೌಡಿ ರಾಕ್ಷಸಿಗೆ ಈ ಟೇಪ್ ರೆಕಾರ್ಡರ್ ಅಂತಹ ಬಾಯ್ಬಡ್ಕಿನೇ ಫ್ರೆಂಡ್ ಆಗಿರಬೇಕು ಅಲ್ವಾ? ನಾನು ಬೇರೆ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಮನಸ್ಸಲ್ಲೇ ಹೇಳಿಕೊಂಡನು ಮೋಕ್ಷ್. ಮತ್ತೆ ಭಾವ, ನೆಕ್ಸ್ಟ್ ವೀಕ್ ನಮಗೆ ರಜೆ ಇದೆ. ಆವಾಗಲೇ ನೀವು ಹನಿಮೂನ್ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಆಮೇಲೆ ಸುಮ್ಮನೆ ಕಾಲೇಜಿಗೆ ರಜೆ ಹಾಕೋದು ಬೇಡ. ಹನಿಮೂನ್ಗೆ ಎಲ್ಲೋಗ್ತೀರಿ ಗೊತ್ತಾ? ಪ್ಯಾರಿಸು, ಫ್ರಾನ್ಸು ಅಂತೆಲ್ಲ ಫಾರಿನ್ ಬೇಡ ಬೇಡ, ಸುಮ್ಮನೆ ವೇಸ್ಟ್. ಅಲ್ಲಿಗೆಲ್ಲ ಹೋಲಿಸಿದ್ರೆ ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಪ್ಲೇಸಸ್ ಇದ್ದಾವೆ ಗೊತ್ತಾ ಹನಿಮೂನ್ಗೋಸ್ಕರ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕುಲು ಮನಾಲಿ ಗೊತ್ತಲ್ವಾ ನಿಮಗೆ? ವಾವ್, ಸಚ್ ಅ ಕೂಲ್ ಪ್ಲೇಸ್. ನಿಮ್ಮ ಹಾಗಿರೋ ಹಾರ್ಟ್ ಕಪಲ್ಸ್ಗಂತಲೇ ಭೂಮಿ ಮೇಲೆ ಹುಟ್ಟಿರುವ ಪ್ಲೇಸ್ ಅದು. ಅಲ್ಲಿಗೆ ಹೋಗಿ ಆಯಿತಾ? ನಾನು ಮದುವೆ ಆದಮೇಲೆ ನನ್ನ ಗಂಡ ಅನ್ನೋ ಪ್ರಾಣಿನ ಕರ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಎಷ್ಟೋ ವರ್ಷಗಳ ಹಿಂದೆಯೇ ಡಿಸೈಡ್ ಮಾಡಿದ್ದೀನಿ. ಶೌರ್ಯನಿಗೆ ಹೇಳಿ ನಾನೇ ಟಿಕೆಟ್ ಬುಕ್ ಮಾಡಿಸ್ಕೊಡ್ತೀನಿ, ನೀವು ಹೋಗಿ ಬನ್ನಿ ಆಯಿತಾ? ಎಂದವಳ ಮಾತುಗಳು ಸಾಗುತ್ತಲೇ ಇದ್ದವು ನಾನ್ ಸ್ಟಾಪ್ ಆಗಿ. ಕೊನೆಗೊಮ್ಮೆ ಮಾತು ನಿಲ್ಲಿಸಿದ ಅಧಿರ, ಅಲ್ಲ ಭವ, ಯಾಕೆ ನೀವೇನು ಮಾತಾಡ್ತಾನೇ ಇಲ್ಲ? ಆಗ್ಲೆಯಿಂದ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ. ಮಾತಾಡಿ ಮಾತಾಡಿ ಬಾ ಎಲ್ಲ ನೋವು ಬಂತು ಭಾವ. ವೇದ್, ಇವ್ರಿಗೆ ಮಾತು ಬರೋದಿಲ್ವಾ? ಇವರೇನಾದರೂ ಮೂಗನಾ? ಎಂದಳು ಅಧಿರ ಗೆಳತಿಯತ್ತ ತಿರುಗಿ ನೋಡಿ. ಹಲೋ ಹಲೋ ಸಿಸ್ಟರ್, ನಿಮ್ಗೊಂದು ದೊಡ್ಡ ನಮಸ್ಕಾರ. ಅಲ್ಲ, ಮಾತನಾಡೋಕ್ಕೆ ಅವಕಾಶನೇ ಕೊಡದೆ ಹೀಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಿದ್ರೆ ನಾನು ಅದು ಯಾವ ಗ್ಯಾಪಲ್ಲಿ ಬಂದು ಮಾತಾಡಬೇಕು? ಮೊದಲು ನೀವು ವಟ ವಟ ಅನ್ನೋದು ನಿಲ್ಲಿಸಿ, ಅವಳೆದುರು ಕೈ ಮುಗಿದು ಹೇಳಿದನು ಮೋಕ್ಷ್. ಸಾರಿ ಭಾವ, ಅದೇನು ಗೊತ್ತಾ ಎಂದವಳೆ ಮತ್ತೆ ಮಾತು ಶುರು ಮಾಡಿದವಳ ಎದುರು ಮತ್ತೊಮ್ಮೆ ಕೈ ಎತ್ತಿ ಮುಗಿದ ಮೋಕ್ಷ್. ಬೇಡ ಸಿಸ್ಟರ್, ಬೇಡ ಪ್ಲೀಸ್, ನೀವು ರೀಸನ್ ಹೇಳೋ ನೆಪದಲ್ಲಿ ಮತ್ತೆ ನನ್ನ ಕಿವಿಲಿ ರಕ್ತ ಬರೆಸ್ಬೇಡಿ ಎಂದು ವೇದ್ಯಾಳತ್ತ ತಿರುಗಿದನು ಮೋಕ್ಷ್. ವೇದ್ಯ ನಗುತ್ತಾ ಕುಳಿತಿದ್ದಳು. ನನ್ನನ್ನು ಇಲ್ಲಿ ಬಾಯ್ಬಡ್ಕಿ ಹತ್ರ ಸಂಕಷ್ಟಕ್ಕೆ ಸಿಲುಕಿಸಿ ಗೂಬೆ ಥರ ನಗ್ತಿದ್ದಾಳೆ, ಸ್ಯಾಡಿಸ್ಟ್ ಎಂದು ಮನದಲ್ಲೇ ಬೈದುಕೊಂಡನು ಮೋಕ್ಷ್. ಅದು ಹಾಗಲ್ಲ ಭಾವ, ಅದು ನಾನು ಹೇಳೋದು ಕೇಳಿ ಎಂದ ಅಧಿರ ಮತ್ತೊಮ್ಮೆ ಮಾತಿಗೆ ಅಣಿ ಮಾಡಿಕೊಳ್ಳತೊಡಗಿದಳು. ವೇದ್ಯ, ನಾನು ಸಂಜೆ ಬಂದು ನಿನ್ನನ್ನು ಪಿಕಪ್ ಮಾಡ್ತೀನಿ. ನೀನು ಹೇಳಿರೋ ಮಾತು ಮರೆಯಬೇಡ ಆಯಿತಾ? ಎಂದವನೇ ಅಧಿರಾಳಿಂದ ತಪ್ಪಿಸಿಕೊಂಡರೆ ಸಾಕು ಎನ್ನುವಂತೆ ಅಧಿರ ಕಡೆಗೆ ನೋಡದೆಯೇ ಫೋನ್ ಕಿವಿಗೆ ಹಿಡಿದು, ಲೋ ಏಕ್, ಸಾರಿ ಕಣೋ, ಮಾತೇ ಮರ್ತೋಗಿದ್ದೀನಿ ನಾನು. ಅಯ್ಯಪ್ಪ, ಹುಡುಗಿರಿಗೆ ಇಷ್ಟೊಂದು ಬಾಯಿ ಇರುತ್ತೆ ಅಂತ ಜ್ಞಾನೋದಯ ಆಯಿತು ಕಣೋ. ಯಪ್ಪ, ಹುಡುಗರ ಕತೆ ಗೋವಿಂದ ಎನ್ನುತ್ತಾ ಓಡುವ ನಡಿಗೆಯಲ್ಲಿ ಅಲ್ಲಿಂದ ಹೋದನು ಮೋಕ್ಷ್. ಅವನಿಗೀಗ ಅರ್ಜೆಂಟಾಗಿ ವಿಕ್ಸ್ ಬೇಕಾಗಿತ್ತು. ತಲೆನೋವೇ ಬಂದಿತ್ತು ಅಧಿರಾಳ್ ಮಾತು ಕೇಳಿ. ಅಯ್ಯೋ, ನಾನೇನಾದರೂ ತುಂಬ ಮಾತನಾಡ್ಬಿಟ್ನಾ? ಹಾಗೇನಿಲ್ಲ ಅಲ್ವಾ? ಮೋಸ್ಟ್ಲಿ ಇವರು ಮಾತೇ ಆಡಲ್ಲ ಅನಿಸುತ್ತೆ, ಅದಕ್ಕೆ ಇವರಿಗೆ ನಾನು ಮಾತಾಡಿದ್ದು ಜಾಸ್ತಿ ಅನಿಸಿರಬೇಕು ಎಂದು ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡು ಉತ್ತರವನ್ನೂ ತಾನೇ ಕೊಟ್ಟುಕೊಂಡು ವೇದ್ಯಾಳತ್ತ ತಿರುಗಿದಳು ಅಧಿರ. ಅವಳ ಎದುರು ವೇದ್ಯ ಕೋಪದ ನೋಟ ಬೀರುತ್ತಾ ನಿಂತಿದ್ದಳು. ಕಲ್ಲನ್ನೂ ಮಾತನಾಡೋ ಥರ ಮಾಡಿಬಿಡ್ತೀಯ ಅಲ್ವ ನೀನು? ಅಧಿರ, ನನಗೇನು ನೀನು ಮಾತಾಡೋದೆಲ್ಲ ಅಭ್ಯಾಸ ಇದೆ ಕಣೆ, ನೀನೇನೇ ಮಾತನಾಡಿದ್ರೂ ಸಹಿಸ್ಕೊಳ್ತೀನಿ. ಆದರೆ ಅವರು ಪಾಪ ಕಣೆ, ಮೆಡಿಕಲ್ ಶಾಪಿಗೆ ಹೋಗಿರ್ತಾರೆ ಈಗ ಪಕ್ಕ ಎಂದು ನಕ್ಕಳು ವೇದ್ಯ. ಅಷ್ಟೊಂದು ಮಾತನಾಡ್ಬಿಟ್ನಾ ವೇದ್? ನಿಜ?
ಎಂದಳು ಅಧಿರ ಅನುಮಾನದಲ್ಲಿ. ಇಲ್ಲ ತಾಯಿ, ತುಂಬ ಕಡಿಮೆನೇ ಮಾತಾಡಿದ್ದು ನೀನು. ಬಾ, ಕ್ಲಾಸ್ಗೆ ಹೋಗೋಣ, ಟೈಮ್ ಆಗುತ್ತೆ ಎಂದಳು ವೇದ್ಯ. ನಿಂತ್ಕೊಳ್ಳೆ ವೇದ, ನಿಜ ಹೇಳು, ನೀವಿಬ್ಬರು ಚೆನ್ನಾಗಿದ್ದೀರಿ ಅಲ್ವಾ ಎಂದಳು ಈಗ ಸೀರಿಯಸ್ ಆಗಿ ಅಧಿರ. ಯಾಕೆ ಪ್ರಶ್ನೆ ಕೇಳ್ತಿದೀಯಾ ಅಧಿರ? ವೇದ್ಯ ಕೇಳಿದಳು. ಯಾಕೋ ಗೊತ್ತಿಲ್ಲ, ಕೇಳಬೇಕು ಅನ್ನಿಸ್ತು ವೇದು. ಅಲ್ಲ, ಮದುವೆ ಆಗಿ ಒಂದೇ ದಿನಕ್ಕೆ ಕಾಲೇಜಿಗೆ ಬಂದಿದೆಯಲ್ವಾ, ಯಾಕೆ? ಪ್ರೀತಿ ಇರೋ ಗಂಡ ಇಷ್ಟು ಬೇಗ ನಿನ್ನನ್ನು ಬಿಟ್ಟು ಕಳಿಸ್ತಾನಾ? ಅಧಿರಾಳ ಮಾತಿನಲ್ಲಿರುವುದು ಅನುಮಾನ, ಅದು ಸ್ಪಷ್ಟವಾಗಿತ್ತು. ಅಯ್ಯೋ ಅಧಿರ, ಏನೇನೋ ಯೋಚನೆ ಮಾಡಬೇಡ ಅಮ್ಮ. ಅವರು ಹೋಗಬೇಡ ಅಂತಲೇ ಹೇಳಿದ್ರು ಕಣೆ, ಆದರೆ ನಾನೇ ಕ್ಲಾಸಸ್ ಮಿಸ್ ಆಗುತ್ತಂತ ಹಠ ಮಾಡಿ ಬಂದಿದ್ದೀನಿ. ಬೇಕಿದ್ದರೆ ಅವರನ್ನೇ ನೋಡು, ಅವರು ಯಾವತ್ತೂ ಬೇಗ ಎದ್ದೋಳೋದೇ ಇಲ್ಲ ಅಂತೆ ಗೊತ್ತಾ. ಆದರೆ ಇವತ್ತು ನನಗೋಸ್ಕರ ಬೇಗ ಎದ್ದು ತಾವೇ ಬಂದು ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಿದ್ರು. ಇಷ್ಟಕ್ಕೂ ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಕಣೆ, ಲವ್ ಮ್ಯಾರೇಜ್ ಅಲ್ವಲ್ಲ. ಇನ್ನೂ ಚೆನ್ನಾಗಿ ಅಡ್ಜಸ್ಟ್ ಆಗೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ ಕಣೆ. ಆದರೆ ನಿಜ, ಈಗಲೂ ನಾವು ಚೆನ್ನಾಗಿದ್ದೀವಿ. ಡೋಂಟ್ ವರಿ, ಹೀ ಈಸ್ ವೆರಿ ಗುಡ್ ಎಂದಳು ವೇದ್ಯ. ಸತ್ಯವನ್ನು ಗೆಳತಿಯ ಎದುರಿಗೂ ಬಿಟ್ಟು ಕೊಟ್ಟಿರಲಿಲ್ಲ ವೇದ್ಯ. ಏನೋ ವೇದು, ಹೇಗೋ ನೀವಿಬ್ಬರು ಚೆನ್ನಾಗಿದ್ದರೆ ಸಾಕು. ಅಲ್ಲ, ಇಷ್ಟು ಬೇಗ ಮದುವೆನೇ ಮಾಡ್ಕೋಬಾರ್ದಿತ್ತು ಅವರು. ಇನ್ನೊಂದು ವರ್ಷ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ವಾ ಅವರಿಗೆ ಎಂದಳು ಅಧಿರ. ಮಗನ ಮದುವೆ ಮಾಡಬೇಕು ಅಂತ ಅಪ್ಪ ತುಂಬ ಕನಸು ಕಟ್ಟಿದ್ರು ಅನಿಸುತ್ತೆ ಅಧಿರ, ಅದಕ್ಕೇ ಬೇಗ ಮದುವೆ ಮಾಡಿದ್ರು. ಬಿಡು, ಈಗೇನಾಯಿತು, ನನ್ನ ಆಸೆ ಅಂತಲೇ ಓದೋಕ್ಕೆ ಅವಕಾಶ ಇದೆ ಅಲ್ವಾ ಎಂದಳು ವೇದ್ಯ. ಓಹೋ ವೇದು, ನನಗೆ ಗೊತ್ತು ಬಿಡಮ್ಮ ನೀನು ಯಾಕೆ ಮದುವೆಗೆ ಒಪ್ಕೊಂಡೆ ಅಂತ ಎಂದಳು ಅಧಿರ ನಗುತ್ತಾ. ಅಚ್ಚರಿಯಿಂದ ಗೆಳತಿಯನ್ನು ನೋಡಿ, ಏನೇ ಹೇಳ್ತಿದೀಯಾ, ಏನು ಗೊತ್ತು ನಿಂಗೆ ಎಂದಳು. ಅವಳ ದನಿಯಲ್ಲಿನ ಗಾಬರಿಯನ್ನು ಗಮನಿಸಲಿಲ್ಲ ಅಧಿರ. ಗೊತ್ತು ಬಿಡಮ್ಮ, ನಿಂಗೆ ಹುಡುಗ ತುಂಬಾ ಇಷ್ಟ ಆಗಿದ್ದ ಅಲ್ವಾ, ಲವ್ ಅಟ್ ಫಸ್ಟ್ ಸೈಟ್ ಅಲ್ವಾ, ಅದಕ್ಕೇನೆ ಬಿಟ್ಟರೆ ಎಲ್ಲಿ ಮಿಸ್ ಆಗ್ತಾನೋ ಅಂತ ಮದುವೆಗೆ ಒಪ್ಕೊಂಡೆ, ಅಷ್ಟೇ ತಾನೇ ಕಣ್ಣು ಹೊಡೆದು ಹೇಳಿದಳು ಅಧಿರ. ವೆರಿ ಗುಡ್ ಇಮ್ಯಾಜಿನೇಷನ್ ಎಂದ ವೇದ್ಯ. ನಿನ್ನ ತಲೆ, ಸುಮ್ಮನೆ ಏನೇನೋ ಮಾತಾಡಬೇಡ, ಬಾ ಹೋಗೋಣ ಎಂದು ಹೇಳಿ ಅವಳ ಕೈ ಹಿಡಿದುಕೊಂಡು ಎಳೆದುಕೊಂಡೇ ನಡೆದಳು ವೇದ್ಯ. ನಿಜ ಹೇಳಿದ್ರೆ ನಾಚಿಕೆ ಕಣಮ್ಮ ಹುಡುಗಿಗೆ. ಒಂದು ವೇಳೆ ನೀನೇನಾದರೂ ಒಪ್ಪಿಲ್ಲ ಅಂದಿದ್ದರೆ ನಾನೇ ಹಿಂದೆ ಬಿದ್ದು ನಿನ್ನ ಗಂಡನ್ನ ಲವ್ ಮಾಡ್ತಿದ್ದೆ ವೇದು, ಅವಳನ್ನು ರೇಗಿಸಲೆಂದೇ ಹೇಳಿದಳು ಅಧಿರ. ಉರಿನೋಟ ಬೀರಿದಳು ವೇದ್ಯ. ಓಹೋ, ಕೂಲ್ ಕೂಲ್, ಜಸ್ಟ್ ತಮಾಷೆ ಮಾಡಿದ್ದು ನಾನು. ಹ್ಯಾಂಡ್ಸಮ್ ಆಗಿರೋ ಹುಡುಗರನ್ನೆಲ್ಲ ಲವ್ ಮಾಡಬೇಕು ಅಂದಿದ್ದರೆ ಇಷ್ಟೊತ್ತಿಗೆ ನನ್ನ ಲೀಸ್ಟಲ್ಲಿ ತುಂಬ ಜನ ಹುಡುಗರು ಇರ್ತಿದ್ರು. ನಿನ್ನ ಗಂಡನನ್ನು ನೀನೇ ಇಟ್ಕೋ, ನನಗಂತ ಎಲ್ಲೋ ಒಬ್ಬ ಹುಟ್ಟೇ ಇರ್ತಾನೆ ಎಂದಳು ಅಧಿರ. ಅವಳಿಗಿಂತ 100 ಮೀಟರ್ ದೂರದಲ್ಲಿ ಮೋಕ್ಷಗೆ ಶೇಕ್ ಹ್ಯಾಂಡ್ ಕೊಟ್ಟಿದ್ದ ಇವಳ ಬಲಿಕ ಬಗ್ರ. ನಿನ್ನ ಮಾತು ಕೇಳಿನೇ ಓಡೋಗ್ತಾನೆ ಹುಡುಗ ನಕ್ಕಳು ವೇದ್ಯ. ಓ ಹಂಗೇನಿಲ್ಲಮ್ಮ, ನನ್ನ ಮಾತು ಇಷ್ಟಪಟ್ಟೇ ನನ್ನನ್ನು ಪ್ರೀತಿಸೋನು ಒಬ್ಬ ಇದ್ದೇ ಇರ್ತಾನೆ, ಅಂತಹ ಹುಡುಗ ಸಿಗೋವರೆಗೂ ನಾನು ಸಿಂಗಲೇ ಎಂದಳು ಅಧಿರ. ಸರಿ ನಡಿ ಹೋಗೋಣ ಎಂದು ಕ್ಲಾಸಿಗೆ ಹೊರಟರು ಗೆಳತಿಯರಿಬ್ಬರು. ಹಾಯ್ ಮಗ, ಏನೋ ನಿನ್ನೆ ಅಷ್ಟೇ ಮದುವೆ ಆಗಿ ಇವತ್ತು ಹೊರಗಡೆ ಬಂದುಬಿಟ್ಟಿದೀಯಾ, ಅದೂ ಇಷ್ಟು ಬೇಗ. ಸೂರ್ಯ ಪೂರ್ವದಲ್ಲಿ ಹುಟ್ಟಿಲ್ಲ ಅಲ್ವಾ, ನಾಟಕೀಯವಾಗಿ ಅವನ ಕೈ ಕುಲುಕುತ್ತಾ ಹೇಳಿದನು ಏಕಾಂತ್. ಲೋ ಏಕಾಂತ್, ಪ್ಲೀಸ್ ಕಣೋ, ನೀನು ಕೂಡ ಆಗದೇ ಇರೋ ಫಸ್ಟ್ ನೈಟ್ ವಿಷಯ ಕೇಳಿ ಇರಿಟೇಟ್ ಮಾಡಬೇಡ. ಈಗಷ್ಟೇ ಒಂದು ಸೌಂಡ್ ಬಾಕ್ಸ್ನಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ, ಮತ್ತು ನೀನೂ ಶುರು ಮಾಡಬೇಡ ಪ್ಲೀಸ್ ಹಣೆಯುಜ್ಜಿಕೊಂಡು ಹೇಳಿದನು ಮೋಕ್ಷ್. ಸರಿ ಬಿಡು, ಇಷ್ಟು ಬೇಗ ಯಾಕೆ ಬಂದೆ ಇಲ್ಲಿಗೆ, ಇಲ್ಲೇನು ಮಾಡ್ತಿದೀಯಾ ಕೇಳಿದನು ಏಕಾಂತ್. ಇದ್ದಾಳಲ್ಲಪ್ಪ ನಮ್ಮ ಮನೆ ಮಹಾರಾಣಿ, ನಿನ್ನತ್ತಿಗೆ ರಾಣಿನ ಕಾಲೇಜಿಗೆ ಡ್ರಾಪ್ ಮಾಡುವಂಥ ಒಂದೇ ಗೋಳು ಮನೇಲಿ. ಮನೆಯವ್ರ ಕಾಟ ತಾಳಕ್ಕಾಗದೆ ಬಂದೆ ಕಣು, ಎಲ್ಲ ನನ್ನ ಕರ್ಮ ತಲೆ ಚಚ್ಚಿಕೊಂಡನು ಮೋಕ್ಷ್. ಸುಮ್ಮನೆ ನಕ್ಕನು ಏಕಾಂತ್. ಅಂದು ಸಂಜೆ ಕಾಲೇಜ್ ಮುಗಿಸಿ ಮನೆಯತ್ತ ಹೊರಡಲು ಮಾತನಾಡುತ್ತಾ ಹೊರಗೆ ಬಂದರು ಅಧಿರ ಮತ್ತು ವೇದ್ಯ. ನಗುತ್ತಾ ಮಾತನಾಡುತ್ತಾ ಹೋಗುತ್ತಿರುವವರನ್ನು ಯಾರೋ ಹಿಂದಿನಿಂದ ಗೊಂಬೆ ಎಂದು ಕೂಗಿದ್ದಕ್ಕೆ ದನಿ ಬಂದತ್ತ ನೋಡಿದರು ಇಬ್ಬರು. ಗೊಂಬೆ
ನೋವಿನ ದನಿಯಲ್ಲಿ ಕೂಗಿದನು ಆತ. ಕೈಲಾಶ್! ಅಚ್ಚರಿಯಿಂದ ಕೂಗಿದ ವೇದ್ಯ ಕಲ್ಲಿನಂತೆ ಅಲ್ಲೇ ನಿಂತು ಬಿಟ್ಟಳು, ನಿರ್ಭಾವುಕಳಾಗಿ. ಮುಂದೆ ಏನಾಗಲಿದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.